ಸದಸ್ಯರು ಹೇಳಿದರೆ ನಾನು ಹೇಳ್ತಾ ಇದ್ದೀನಿ, ವಿಷಾದ ವ್ಯಕ್ತಪಡಿಸಿದ್ದೀವಿ ಪುಸ್ತಕ ಅಂದಿದ್ದಕ್ಕೆ ಅಂತ. ಪುಸ್ತಕ ಅಲ್ಲ ಇದು, ಸಂವಿಧಾನ ಇದು. 2000 ಅನುಚ್ಛೇದ 2008/1 ನೀವು ಇದನ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಅವಮಾನ ಮಾಡಿದ್ರೆ ಆ ವಿಷಾದ ಅಲ್ಲ, ಸದನದಿಂದ ಹೊರಗಡೆ ಹಾಕ್ಬೇಕಾಗುತ್ತೆ, ಸಸ್ಪೆಂಡ್ ಮಾಡಿ. ಅದರಿಂದ ತಮ್ಮ ಸ್ಥಾನಕ್ಕೆ ಗೌರವವನ್ನು ತೋರಿಸಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರು ಯಾವತ್ತೂ ಸಹ ಅವರಿಗೆ ರೋಗ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಮನೆ ಕಳಿಸಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡೋದು, ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. ಮಾನ್ಯ ಸಭಾಪತಿಗಳೇ, ಅವರಿಗೆಲ್ಲ ಚಾನ್ಸ್ ಕೊಟ್ರಿ. ಮಾನ್ಯ ಸಭಾಪತಿಗಳೇ, ನಡೀತಾ ಇಲ್ಲ. ಅವ್ರ ಕ್ಷಮೆ ಕೇಳಿಲ್ಲ. ನಮ್ಮ ಪ್ರತಿಭಟನೆ ಇದ್ದೇ ಇರುತ್ತೆ. ಯಾರು ತ್ರಿವರ್ಣ ಧ್ವಜಕ್ಕೆ, ಯಾರು ಸಂವಿಧಾನಕ್ಕೆ, ಯಾರು ರಾಷ್ಟ್ರಗೀತೆಗೆ ಗೌರವ ಪ್ರತಿಭಟನೆ ಇದ್ದೇ ಇರುತ್ತೆ. ಸದನ ಮುಖ್ಯ ಅಲ್ಲ, ಸಂವಿಧಾನ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ, ತ್ರಿವರ್ಣ ಧ್ವಜ ಮುಖ್ಯ. ಮಾನ್ಯ ಸಭಾಪತಿಗಳೇ, ನಾವು ಮಾನ್ಯ ಸಭಾಪತಿಗಳ ಆಗ್ಲಿಂದ ಕೇಳ್ತಾ ಇದೀವಿ. ನಾವು ನಮಗ್ ಮಾತಾಡಕ್ ಕೊಟ್ಟಿಲ್ಲ, ಆಗ್ಲಿಂದ ಕೇಳ್ತಾ ಇದೀವಿ. ಕೊಡಬಾರ್ದು ಅಂತ ಬಿಟ್ಟಿ ನಾ ಬೇಕಂತ ಅಲ್ಲ ಮಾನ್ಯ ಸಭಾಪತಿಗಳೇ, ನಾವು ನಮಗೂ ಮಾತಾಡಕ್ ಕೊಟ್ರೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದು. ಇದಾಯ್ತು ಬರೀ ಮುಂಜಾನೆ. ಮಾನ್ಯ ಸಭಾಪತಿಗಳೇ, ನಾವು ಸದನದ ನಿಯಮವನ್ನು ಆಧರಿಸಿ ಮಾತಾಡಿ ಮಾನ್ಯ ಸಭಾಪತಿಗಳೇ, ಆಯ್ತು ನಿಯಮ ಗೊತ್ತಾಯ್ತು ನನಗೆ, ಹೇಳ್ತೀನಿ. ನಿಯಮ ತಮಗೆ ಗೊತ್ತಿದೆ, ತಾವು ನ್ಯಾಯಪೀಠದಲ್ಲಿದ್ದೀರಿ. ಆಯ್ತಾಯ್ತು ಕೊಡಿ, ಬಹಳ ಚೆನ್ನಾಗಿ ಆಯ್ತು ನೋಡಿ. ಇದನ್ನ ಬೆಳೆಸ್ತಾರೆ ಏನೇನ್ ಮಾಡ್ತೀರಿ? ಪ್ರಕಾರ ಕ್ರಮ ಆಗಬೇಕಾ ಬೇಡವಾ? ಆಯ್ತಾಯ್ತು ನಾನು ನೋಡ್ತೀನಿ. ಮಾನ್ಯ ಸಭಾಪತಿಗಳೇ, 22-23 ನಂತರ ವಿಳಂಬ ನ್ಯಾಯ ನಿರಾಕರಣೆಗೆ ಸಮ ಅಂತ ಹೇಳಿ ನಮ್ಮ ನ್ಯಾಯಾಂಗ ತಜ್ಞರು ಹೇಳಿದ್ದಾರೆ. ವಿಳಂಬ ನ್ಯಾಯ ನಿರಾಕರಣೆ ಹೇಳಿದ್ರು ಮಾತಾಡ್ತೀರಲ್ಲ ನೀವು. ಆಯ್ತು ಸಭಾಪತಿಗಳೇ, ನೀವು ಎಲ್ಲರಿಗೂ ಆಗುದಿಲ್ಲ, ನೀವು ಮಾತಾಡಿ ಬೇಗ. ನೀತಿ ನಿರೂಪಣಾ ಸಮಿತಿಗೆ ಕೊಟ್ರಿ. ನೀತಿ ನಿರೂಪಣಾ ಸಮಿತಿಗೆ ನಿಮ್ಮ ಪೀಠದಿಂದ ಅವರಿಗೆ ಮಾತಾಡಕ್ ಕೊಡ್ತೀರಾ? ಇವತ್ತು ಸದನ ನಡೀತಿಲ್ಲ ಅಂದ್ರೆ ಕೆ ಹರಿಪ್ರಸಾದ್ ಅವರೇ ಕಾರಣ. ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ತಪ್ಪದು. ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ? ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲರು ಮುದ್ದಾಟದಲ್ಲ ಅಲ್ವಾ ಸಭಾಪತಿಗಳೇ? ಈಗ ಹಿರಿತನ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಅವರು? ಏನ್ರಿ ನೀವು ಇಲ್ಲಿ ಯಾರು ಸದನವನ್ನ 10 ನಿಮಿಷ ಮುಂದೂಡಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.